ಬಿಎಸ್ಎಫ್ ಜವಾನ ಪಿಕೆ ಶಾಗೆ ಪಾಕಿಸ್ತಾನ ಕಿರುಕುಳ ಕೊಟ್ಟಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಬಿಎಸ್ಎಫ್ ಜವಾನನಿಗೆ ಪಾಕ್ ಅಧಿಕಾರಿಗಳು ನಿಂದಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿದ್ರೆ ಮಾಡೋದಕ್ಕೂ ಕೂಡ ಬಿಟ್ಟಿಲ್ವಂತೆ ಬಿಎಸ್ಎಫ್ ಜವಾನ ಪಿಕೆ ಶಾಗೆ. ಪೂರ್ಣಂ ಕುಮಾರ್ ಅವರನ್ನ ಗಡಿ ದಾಟಿದ್ರು ಅನ್ನುವಂತ ಒಂದು ಕಾರಣಕ್ಕಾಗಿ ವಶದಲ್ಲಿಟ್ಕೊಂಡಿತ್ತು ಪಾಕಿಸ್ತಾನ. 20 ದಿನಗಳ ಬಳಿಕ ನಿನ್ನೆಷ್ಟು ರಿಲೀಸ್ ಮಾಡಿದ್ರು. ಈಗ ಒಂದಷ್ಟು ಮಾಹಿತಿ ಗೊತ್ತಾಗ್ತಾ ಇದೆ. ಅವರನ್ನ ನಿದ್ರೆ ಮಾಡೋದಕ್ಕೂ ಕೂಡ ಬಿಟ್ಟಿಲ್ಲ ಪಾಕ್ ಅಧಿಕಾರಿಗಳು ಅಂತ. ಕಣ್ಣಿಗೆ ಬಟ್ಟೆ ಕಟ್ಟಿ ಬ್ರಷ್ ಮಾಡೋದಕ್ಕೂ ಕೂಡ ಬಿಟ್ಟಿಲ್ವಂತೆ. ಪಂಜಾಬ್ ಗಡಿಯಲ್ಲಿ ಪಿಕೆ ಶಾ ಅವರನ್ನ ಬಂಧಿಸಿತ್ತು ಪಾಕ್ ಸೇನೆ. ಅಂತಾರಾಷ್ಟ್ರೀಯ ಗಡಿಯನ್ನ ಅಚಾನಕ್ ಆಗಿ ದಾಟಿದ್ರು ಅನ್ನುವಂತ ಕಾರಣಕ್ಕೆ ನಿನ್ನೆ ಅಷ್ಟೇ ಅವರನ್ನ ಬಿಡುಗಡೆ ಮಾಡಲಾಗಿತ್ತು. ಅದರ ನಂತರ ಅವರನ್ನ ವೈದ್ಯಕೀಯ ತಪಾಸಣೆಗೂ ಒಳಪಡಿಸಲಾಯಿತು. ತದನಂತರ ಅವರನ್ನ ಕೇಳಿದಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಗೊತ್ತಾಗಿದೆ. ನಿನ್ನೆ ಬೆಳಗ್ಗೆ ಏನು ಬಿಡುಗಡೆ ಮಾಡಿದ್ರಲ್ಲ, ಅದರ ನಂತರ ಅವರನ್ನ ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಿ ನಂತರದಲ್ಲಿ ಸ್ವಲ್ಪ ಉಪಚರಿಸಲಾಯಿತು. ಬಟ್ ಈಗ ನೋಡಿ, ಪಾಕಿಸ್ತಾನ ಈ ರೀತಿಯಾಗಿ ಬಿಎಸ್ಎಫ್ ಜವಾನ ಪಿಕೆ ಶಾ ಅಂದ್ರೆ ಪೂರ್ಣಂ ಕುಮಾರ್ ಶಾ ಅವರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಪಾಕ್ ವಶದಲ್ಲಿ ಇಟ್ಕೊಂಡಂತ ಸಂದರ್ಭದಲ್ಲಿ ಅವ್ರಿಗೆ ನಿದ್ದೆ ಮಾಡೋದಕ್ಕೂ ಕೂಡ ಬಿಟ್ಟಿಲ್ವಂತೆ, ಬ್ರಷ್ ಮಾಡೋದಕ್ಕೂ ಬಿಟ್ಟಿಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಅಂತ ಭಾರತೀಯ ಸೇನೆಯ ರಹಸ್ಯ ತಿಳಿಯುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿತ್ತಂತೆ. ಪಿಕೆ ಶಾ ಬಳಿ ಮಾಹಿತಿ ಪಡೆಯೋದಕ್ಕೆ ಪಾಕ್ ಅಧಿಕಾರಿಗಳು ಯತ್ನಿಸಿದ್ರು ಅಂತ. ಅಜ್ಞಾತ ಸ್ಥಳಕ್ಕೆ ಪಿಕೆ ಶಾ ಅವರನ್ನ ಕರೆದೊಯ್ದಿತ್ತು ಸೇನೆ. ಆ ಸಂದರ್ಭದಲ್ಲಿ ಭಾರತೀಯ ಸೇನೆ ಬಗ್ಗೆ ಮಾಹಿತಿ ಕೇಳಿದ್ರಂತೆ. ಯಾವುದೇ ಮಾಹಿತಿಯನ್ನ ಬಿಟ್ಟು ಕೊಟ್ಟಿಲ್ಲ ಪಿಕೆ ಶಾ. ಭಾರತೀಯ ಸೇನೆಯ ರಹಸ್ಯ ತಿಳಿಬೇಕು ಅಂತೇಳಿ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರಂತೆ. ಭಾರತೀಯ ಸೇನೆಯಲ್ಲಿರುವಂತ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೆ ಅಂತ ಪೂರ್ಣಂ ಕುಮಾರ್ ಶಾ ಅವರಿಂದ ಪ್ರಯತ್ನ ಮಾಡಿದ್ದಾರೆ. ಬಟ್ ಯಾವುದೇ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ಪೂರ್ಣಂ ಕುಮಾರ್. ಈ ರೀತಿ ನರಿಬುದ್ಧಿಯನ್ನ ತೋರಿಸೋದು ಪಾಕಿಸ್ತಾನ ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಅನೇಕರನ್ನ ತನ್ನ ವಶದಲ್ಲಿ ಇಟ್ಕೊಂಡಂತ ಸಂದರ್ಭದಲ್ಲಿ ಇದೇ ರೀತಿ ಕೆಲಸಗಳನ್ನ ಮಾಡಿದೆ, ಕಿರುಕುಳಗಳನ್ನ ಕೊಟ್ಟಿದೆ. ಈ ಬಾರಿಯೂ ಕೂಡ ಪೂರ್ಣಂ ಕುಮಾರ್ ಅವ್ರಿಗೂ ಕಿರುಕುಳ ಕೊಟ್ಟಿತ್ತಂತೆ ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಸೇನೆ ಅಧಿಕಾರಿಗಳೇನು ಅರೆಸ್ಟ್ ಮಾಡಿದ್ರು, ಆ ಸಂದರ್ಭದಲ್ಲಿ ಬಿಡುಗಡೆಗೊಂಡ ನಂತರ ಈಗ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಟಿದ್ರಂತೆ, ಬ್ರಷ್ ಮಾಡೋದಕ್ಕೂ ಬಿಟ್ಟಿಲ್ಲ, ಜೊತೆಗೆ ನಿದ್ದೆ ಮಾಡೋದಕ್ಕೂ ಬಿಟ್ಟಿಲ್ಲ. ಒಂದು ಸ್ಥಾನ ಅಂದ್ರೆ ಗೌಪ್ಯ ಸ್ಥಾನಕ್ಕೆ ಅಥವಾ ಅಜ್ಞಾತ ಜಾಗಕ್ಕೆ ಕರೆದುಕೊಂಡು ಹೋಗಿ ಭಾರತೀಯ ಸೇನೆಯ ಬಗ್ಗೆ ಮಾಹಿತಿಯನ್ನ ಕೇಳಿದ್ರಂತೆ. ನಿಮ್ಮ ಹತ್ರ ಏನ್ ಅಣ್ವಸ್ತ್ರ ಇದೆ ಅಥವಾ ಏನ್ ಸ್ಟ್ರಾಟಜಿ ಮಾಡ್ತಾ ಇದ್ದೀರಾ, ಭಾರತೀಯ ಸೇನೆಯ ವಿಷಯಗಳು ಅಂತ ಬಂದಾಗ ಯಾರೂ ಎಲ್ಲೂ ಕೂಡ ಬಾಯಿ ಬಿಡುವಂತಿಲ್ಲ. ಬಟ್ ಭಾರತೀಯ ಸೇನೆಯ ವಿಷಯಗಳನ್ನ ತಿಳ್ಕೊಳ್ಳುವಂತ ಕೆಲಸವನ್ನ ಪಾಕಿಸ್ತಾನ ಈ ಸಂದರ್ಭದಲ್ಲಿ ಮಾಡ್ತಂತೆ. ಬಟ್ ಪಿಕೆ ಶಾ ಅವರು ಯಾವುದೇ ಮಾಹಿತಿ ಬಿಟ್ಕೊಟ್ಟಿಲ್ವಂತೆ. जय शिवाजी। चेयरमैन सर लगे हुए हैं, हमारे यहाँ के जो चेयरमैन सर है फर्स्ट, उसके बाद कल्याण सर आए थे। लास्ट में मुझे दीदी से कांटेक्ट हुआ मेरा, मैं बहुत रिक्वेस्ट की थी कि मुझे दीदी से, हमारी जो सीएम दीदी हैं उनसे मिलना। नो डाउट उन्होंने 3 दिन मुझसे कंटिन्यू फोन पे बात किया और चौथा दिन हस्बैंड मेरे इंडिया आ गया है। तो देखिए, इस बिना सपोर्ट का कुछ नहीं होती। पूरी देश मेरे लिए लड़ रही थी, पूरी देश मेरे लिए खड़ी थी। और खासकर हमारे जो लोकल के जो है चेयरमैन सर कल्याण दा और भी बहुत लोग आए थे, सबको मैं हाथ जोड़ के धन्यवाद देना चाहती हूँ। शुरू दिन से तो चेयरमैन सर लगे हुए हैं, हमारे यहाँ के जो चेयरमैन सर है फर्स्ट, उसके बाद कल्याण सर आए थे। लास्ट में मुझे दीदी से कांटेक्ट हुआ मेरा, मैं बहुत रिक्वेस्ट की थी कि मुझे दीदी से, हमारी जो सीएम दीदी है